ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ MI ಅವರು ಹೊಸದಾಗಿ ಲಾಂಚ್ ಮಾಡಿರುವಂಥ ಎರಡು ಸ್ಮಾರ್ಟ್ ಅಪ್ಲೈನ್ಸಸ್ ಇದೆ. ಒಂದು Xiaomi Robot Vacuum-Cleaner Mop 2i ಅಂತ, ಇದನ್ನು 17,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಮತ್ತು ಇನ್ನೊಂದು Xiaomi Smart Air Purifier 4 ಅಂತ, ಇದನ್ನು ಬರೋಬ್ಬರಿ 14,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಾನಿವತ್ತು ಈ ಎರಡೂ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. 17,000 ಕೊಟ್ಟು ಈ ವ್ಯಾಕ್ಯೂಮ್ ಕ್ಲೀನರ್ ಪರ್ಚೇಸ್ ಮಾಡ್ಬೋದಾ, 14,000 ಕೊಟ್ಟು ಈ ಏರ್ ಪ್ಯೂರಿಫೈಯರ್ನ ಯಾಕೆ ಪರ್ಚೇಸ್ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರನ್ನು ಅನ್ಬಾಕ್ಸ್ ಮಾಡಿದ್ರೆ ಈ ವ್ಯಾಕ್ಯೂಮ್ ಕ್ಲೀನರ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ವಾರಂಟಿ ಕಾರ್ಡೆಲ್ಲ ಸಿಗುತ್ತೆ, ಮತ್ತೊಂದು ಕ್ಲೀನಿಂಗ್ ಟೂಲ್ ಕೂಡ ಕೊಟ್ಟಿದೆ. ಸಣ್ಣದೊಂದು ಹುಕ್ ಥರ ಇರುತ್ತೆ, ಅದನ್ನು ಯೂಸ್ ಆಗಲ್ಲ. ಮತ್ತು ಪವರ್ ಕೇಬಲ್ಲು ಮತ್ತು ಚಾರ್ಜಿಂಗ್ ಡಾಕ್ ಕೂಡ ಇದೆ. ಜೊತೆಗೆ ವಾಟರ್ ಟ್ಯಾಂಕ್ ಇದೆ, ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಮತ್ತು ಎಕ್ಸ್ಟ್ರಾ ಮಾಪಿಂಗ್ ಪ್ಯಾಡ್ಸನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಅದಿಲ್ಲ ಅಂದರೆ ನೀವು ಸಪ್ರೇಟಾಗಿ ಹೊರಗಡೆ ಪರ್ಚೇಸ್ ಕೂಡ ಮಾಡ್ಬೋದು. ಮತ್ತು ಕ್ಲೀನಿಂಗ್ ಬ್ರಷ್ ಕೂಡ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದಿದೆ, ಇನ್ಸ್ಟಾಲ್ ಆಗಿದೆ, ಇನ್ನೊಂದು ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ನಾನು ನಿಮಗೆ ಈ ವಾಟರ್ ಟ್ಯಾಂಕನ್ನು ರಿಮೂವ್ ಮಾಡಿ ತೋರಿಸ್ತೀನಿ. ರಿಮೂವ್ ಮಾಡಿದ ತಕ್ಷಣ ಇದು ಅನೌನ್ಸ್ ಕೂಡ ಮಾಡುತ್ತೆ ವಾಟರ್ ಟ್ಯಾಂಕ್ ರಿಮೂವ್ ಆಗಿದೆ ಅಂತ. ಅಂದರೆ ವಾಟರ್ ಟ್ಯಾಂಕ್ ರಿಮೂವ್ ಆಗಿದೆ, ಇದನ್ನು ನೀವು ಇಮ್ಮರ್ಸ್ ಮಾಡಬೇಡಿ ಅಂತ, ಅಂದರೆ ನೀವು ಬಕೆಟ್ ಒಳಗೆ ಎಜ್ಬಿಟ್ಬೇಡಿ ಇದನ್ನ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡೋಕ್ಕೆ ಜಾಗ ಇದೆ, ಇಲ್ಲಿ ಓಪನ್ ಮಾಡಿಕೊಂಡು ಇದರೊಳಗೆ ನೀರು ತುಂಬಿ ನಾವು ಮತ್ತೆ ವಾಪಸ್ ಹಾಕಬೇಕಾಗುತ್ತೆ. ಇದು ಮಾಪಿಂಗ್ ಪ್ಯಾಡ್, ಇದನ್ನು ನೀವು ಬೇಕಾದ್ರೆ ಚೇಂಜ್ ಕೂಡ ಮಾಡ್ಬೋದು. ಈ ಥರ ನೋಡಿ ವೆಲ್ಕ್ರೋ ಇರುತ್ತೆ, ಸೊ ಇದನ್ನು ನೀವು ಚೇಂಜ್ ಮಾಡ್ಬೋದು ಬೇಕು ಅಂತ ಅಂದರೆ. ಸೊ ಈ ಥರ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದಾರೆ ಮಾಪಿಂಗ್ ಪ್ಯಾಡ್ನ, ತೊಂದರೆ ಇಲ್ಲ. ಇದು ಒಳ್ಳೆ ಕ್ವಾಲಿಟಿದು, ಇದು ರಿಯೂಸಬಲ್, ನೀವು ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಯೂಸ್ ಆ್ಯಂಡ್ ಥ್ರೋ ಕೂಡ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ನೀರು ಆಲ್ರೆಡಿ ಹಾಕಿದ್ದೀನಿ. ನೀವು ಇದನ್ನು ಹಾಕಿದ ತಕ್ಷಣ ಮತ್ತೆ ಅದೇ ಆಟೋಮೆಟಿಕ್ಕಾಗಿ ಹೇಳುತ್ತೆ. ಇನ್ನು ಒಳಗಡೆ, ಇದ್ರ ಒಳಗಡೆ ನಿಮಗೆ ಇಲ್ಲಿ ಡಸ್ಟಿಂದು ಟ್ಯಾಂಕ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಇದು ನೋಡ್ತಾ ಇದ್ದೀರಾ, ಇದು ಡಸ್ಟ್ ಕಂಪಾರ್ಟ್ಮೆಂಟು. ಡಸ್ಟು ಇಲ್ಲಿ ಕಲೆಕ್ಟ್ ಆಗುತ್ತೆ, ಇಲ್ಲಿ ಫಿಲ್ಟರ್ ಕೂಡ ಇದೆ, ಸೊ ಗಮನಿಸ್ತಾ ಇದ್ದೀರಾ. ಸೊ ಈ ಡಸ್ಟ್ ಕಂಪಾರ್ಟ್ಮೆಂಟ್ ಏನಿದೆ, ಇದು 450 ml ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಸಣ್ಣ ಡಸ್ಟ್ ಕಂಪಾರ್ಟ್ಮೆಂಟ್, ತುಂಬ ದೊಡ್ಡದಲ್ಲ ಆಯಿತಾ. ಪ್ರತಿ ಕ್ಲೀನ್ಗೂ ನಂಗೆ ಅನ್ನಿಸ್ತಂಗೆ ನೀವು ಡಸ್ಟನ್ನು ನೀವು ತೆಗಿತಾ ಇರಬೇಕು, ಆಗ್ತಾ ಇರಬೇಕು. ದೊಡ್ಡದಾಗಿದ್ದರೆ ನೀವು ಒಂದು 2-3 ಕ್ಲೀನ್ಗೂ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇದಕ್ಕಿಂತ ದೊಡ್ಡ ಕ್ಲೀನಿಂಗ್ ಅಂದರೆ ಡಸ್ಟ್ ಕಂಪಾರ್ಟ್ಮೆಂಟ್ ಇರೋದೆಲ್ಲ ನೋಡಿದ್ದೀನಿ ನಾನು, ಆಯಿತಾ. ಸೊ ಇದನ್ನು ನೀವು ಇಲ್ಲಿ ಇದರೊಳಗೆ ಹಾಕ್ಬೋದು, ಹಾಕಿದ್ರೆ ಮತ್ತೆ ತೋರಿಸುತ್ತೆ. ಮತ್ತು ಈ ವಾಟರ್ ಟ್ಯಾಂಕ್ ಏನಿದೆ, ಇದು ಕೂಡ ತುಂಬ ಸಣ್ಣದೇ ನೋಡೋದಕ್ಕೆ ಹೋದರೆ. 270 ml ವಾಟರ್ ಟ್ಯಾಂಕ್ ಆಯಿತಾ. ಇದು ಕೂಡ ಸಣ್ಣದು, ಇದಕ್ಕಿಂತ ದೊಡ್ಡದು ಕೂಡ ನೋಡಿದ್ದೀನಿ ನಾನು. ಇದ್ರೊಳಗಡೆ ನಿಮಗೆ ಇಲ್ಲಿ ವೈಫೈದು ಸಿಗ್ನಲ್ ಅಂದರೆ ಬ್ಲಿಂಕ್ ಆಗುತ್ತೆ, ಮತ್ತು ರೀಸೆಟ್ ಮಾಡೋದಕ್ಕೂ ಕೂಡ ನಿಮಗೆ ಇಲ್ಲಿ ಒಂದು ಬಟನ್ನ ಕೊಟ್ಟಿದ್ದಾರೆ ಇದ್ರ ಒಳಗಡೆ. ಅದನ್ನು ಬಿಟ್ಟರೆ ಮೇಲ್ಗಡೆ 2 ಬಟನ್ ಇದೆ, ಪವರು ಮತ್ತು ಹೋಮ್ ಅಂತ. ಹೋಮ್ ಕ್ಲಿಕ್ ಮಾಡಿದ್ರೆ ಹೋಮ್ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗುತ್ತೆ. ಆನ್ ಆಫ್ ಮಾಡೋದಕ್ಕೊಂದು ಬಟನ್ ಇದೆ. ಮೇಲ್ಗಡೆ ಒಂದು ಸೆನ್ಸಾರ್ ಕೂಡ ಇದೆ, ಈ ಥರ ಕ್ಯಾಮ್ರಾ ಕೊಟ್ಟು ಮೇಲಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ಮೇಲ್ಗಡೆ ಕೂಡ ಒಂದು ಸೆನ್ಸಾರ್ ಇದೆ. ಮತ್ತು ಫ್ರಂಟ್ ನೀವು ಕಪ್ಪು ಬಣ್ಣ ನೋಡ್ತಾ ಇದ್ದೀರಲ್ವ, ಬ್ಲ್ಯಾಕ್ ಇದಲ್ವ, ಇದು ಕೂಡ ಸೆನ್ಸಾರ್ಸು ಫುಲ್ಲು. ಸೊ ನಿಮಗೆ ಮುಂದ್ಗಡೆ ಏನಾದರೂ ಅಡ್ಡ ಇದ್ದರೆ ಡಿಟೆಕ್ಟ್ ಮಾಡಿಕೊಳ್ಳುತ್ತೆ. ಮತ್ತು ಏನಾದರೂ ನೀವು ಮೆಟ್ಲಿದೆ, ಕೆಳಗಡೆ ಏನೂ ಇಲ್ಲ, ಈಗ ಟೇಬಲ್ ಇದೆ, ಈಗ ಟೇಬಲಿಂದ ಕೆಳಗಡೆ ಇಳಿಯಲ್ಲ, ಗೊತ್ತಾಗ ಸೆನ್ಸ್ ಮಾಡ್ಕೊಂಡು ಈ ಕಡೆ ಏನೂ ಇಲ್ಲ, ಬಿದೋಗ್ಬಿಡ್ತೀನಿ ಅಂತ ಸೆನ್ಸ್ ಮಾಡಿಕೊಡುತ್ತೆ. ಅದಕ್ಕೇನೆ ಸ್ಮಾರ್ಟ್ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಅಂತಾರೆ, ಆಯಿತಾ. ಜೊತೆಗೆ ಈ ವ್ಯಾಕ್ಯೂಮ್ ಕ್ಲೀನರ್ನ ಮಿ ಹೋಮ್ ಅಪ್ಲಿಕೇಶನ್ ಮುಖಾಂತರ ಸ್ಮಾರ್ಟ್ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೊಬೋದು. ಆ ಅಪ್ಲಿಕೇಶನ್ ತುಂಬ ಸಿಂಪಲ್ ಆಗಿದೆ, ಆಯಿತಾ. ಸೊ ಅಲ್ಲೇ ನೀವು ಚಾರ್ಜಿಂಗ್ ಡಾಕಿಂಗ್ ಸ್ಟೇಷನ್ಗೂ ಕೂಡ ಕಳಿಸ್ಬೋದು, ಮತ್ತು ಅದನ್ನು ಸ್ಟಾಪ್ ಕೂಡ ಮಾಡ್ಬೋದು. ಪವರ್ ಆನ್ ಆಫ್ ಬೇಕಾದರೂ ಮಾಡ್ಬೋದು. ಮತ್ತು ಮಾಪಿಂಗ್ ಮೋಡ್ಗಳು, ಆಯಿತಾ. ನೀವು ಬರೀ ವ್ಯಾಕ್ಯೂಮ್ ಮಾಡಬೇಕಾ, ಬರೀ ಕಸ ಹೊಡಿಬೇಕಾ, ಅಥವಾ ಬರೀ ನೆಲ ಒರೆಸ್ಬೇಕಾ, ಅಥವಾ ಎರಡನ್ನೂ ಮಾಡಬೇಕಾ, ಅದನ್ನು ನಾವಿಲ್ಲೇ ಸೆಟ್ ಮಾಡ್ಕೊಬೋದು. ಮತ್ತು ಇದರ ಸ್ಪೀಡು, ಇದರ ಪವರ್ನ ನೀವು ಚೇಂಜ್ ಮಾಡ್ಬೋದು. ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ ಏನಿದೆ, ಇದರ ಮ್ಯಾಕ್ಸಿಮಮ್ ಪವರ್ ಬಂದ್ಬಿಟ್ಟು 2200 PA ಪ್ರೆಷರ್ನ ಪ್ರೊಡ್ಯೂಸ್ ಮಾಡುತ್ತೆ, ಆಯಿತಾ. ಸೊ ಅಷ್ಟು ಸಕ್ಷನ್ ಪವರ್ ಇದೆ ಇದಕ್ಕೆ. ಸೊ ಅದನ್ನು ನೀವು ಚೇಂಜ್ ಮಾಡ್ಕೊಬೋದು. ತುಂಬ ಸೈಲೆಂಟಾಗಿ, ನಿಮಗೆ ಜೋರಾಗಿ ಕೇಳಬಾರ್ದು ನಾಯ್ಸು, ಸೈಲೆಂಟಾಗಿ ಕ್ಲೀನ್ ಮಾಡೋ ಥರ, ಅಂದರೆ ಪವರ್ ಕಡಿಮೆ ಯೂಸ್ ಮಾಡ್ಕೊಳುತ್ತೆ. ಸ್ಟ್ಯಾಂಡರ್ಡ್ ಇದೆ, ಮೀಡಿಯಮ್ ಇದೆ, ಟರ್ಬೋ ಇದೆ. ನೀವು ಟರ್ಬೋ ಕೊಟ್ಟರೆ ಕಿತ್ಕೊಂಡು ಸೌಂಡ್ ಮಾಡುತ್ತೆ. ಸೊ ಆ ಥರ. ನಂತರ ವಾಟರ್ ಲೆವೆಲ್ನ ಕೂಡ ಸೆಟ್ ಮಾಡ್ಬೋದು. ಎಷ್ಟು ನೀರನ್ನ ಯೂಸ್ ಮಾಡ್ಕೊಬೇಕು, ಕಡಿಮೆ ನೀರಾದರೆ ಮೀಡಿಯಮ್ಮಾಗಿ ಒರೆಸುತ್ತೆ, ಜಾಸ್ತಿ ನೀರಾದರೆ ಒಂದು ರೀತಿ ನೀರು ಕಾಣೋ ಥರ ಒರೆಸುತ್ತೆ, ನಿಮ್ಗೆ ಒದ್ದೆ ಆಗೋದಿರೋ ಥರ. ಸೊ ಅದನ್ನು ಕೂಡ ನೀವೆಲ್ಲ ಸೆಟ್ ಮಾಡ್ಬೋದು. ಮನೆಯ ಮ್ಯಾಪನ್ನು ಅದೇ ಆಟೋಮೆಟಿಕ್ ಇದೇನೆ ಮ್ಯಾಪಿಂಗ್ ಮಾಡ್ಕೊಳುತ್ತೆ, ಅದನ್ನು ಸೇವ್ ಮಾಡ್ಕೊಳುತ್ತೆ. ನೆಕ್ಸ್ಟಿಂದ
ಒಂದು ರೀತಿ ಸ್ಮಾರ್ಟಾಗಿ ಓಕೆ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಅಂತ ಅದೇ ಡಿಸೈಡ್ ಮಾಡ್ಕೊಳ್ಳುತ್ತೆ. ಬಟ್ ಇದು ಪರ್ಫೆಕ್ಟ್ ಅಂತ ಅನ್ನಲ್ಲ ಈ ಒಂದು ಮ್ಯಾಪಿಂಗ್ ಮಾಡ್ಕೊಳ್ಳೋದ್ರಲ್ಲಿ. ನಾವು ರಿಸ್ಟ್ರಿಕ್ಷನ್ಸನ್ನು ಕೂಡ ಆ್ಯಡ್ ಈಗ ದೇವ್ರ ಮನೆಗೆ ಹೋಗ್ಬೇಡ ಅಂತ ನಾವು ರಿಸ್ಟ್ರಿಕ್ಷನ್ ಆ್ಯಡ್ ಬೇಕಾದರೂ ಮಾಡ್ಬೋದು ಆ ಒಂದು ಮ್ಯಾಪಲ್ಲಿ. ಸೊ ಆ ರೀತಿ ಫೀಚರ್ನೆಲ್ಲ ಇದೆ. ಸೊ ನೀವು ಒಂದ್ಸಲ ಇದನ್ನು ಫುಲ್ ಚಾರ್ಜ್ ಮಾಡಿದ್ವಿ ಅಂದರೆ, ಡಾಕಿಂಗ್ ಸ್ಟೇಷನ್ ಒಂದ್ಸಲ ಚಾರ್ಜ್ ಆಯಿತು ಅಂದರೆ MI ಹೇಳೋ ಪ್ರಕಾರ ಸುಮಾರೊಂದು 100 ನಿಮಿಷ ಹತ್ತತ್ರ 1.5 ಗಂಟೆ ಕಂಟಿನ್ಯೂಸ್ ಆಗಿ ನೀವು ಈ ಒಂದು ವ್ಯಾಕ್ಯೂಮಿಂಗನ್ನು ಮಾಡ್ಬೋದು. ಡಿಪೆಂಡ್ಸ್ ನೀವು ಯಾವ ಮೋಡಲ್ಲಿ, ಟರ್ಬೋ ಮೋಡಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಟೈಮ್ ಬರ್ಬೋದೇನೋ. ಸೊ ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ಲೀನಿಂಗ್ ನಾನು ಚೆಕ್ ಮಾಡ್ದಂಗೆ ಪರವಾಗಿಲ್ಲ ಅಂತೀನಿ ಒಂದು ಲೆವೆಲಿಗೆ. ದ ಬೆಸ್ಟ್ ಅಂತ ಅನ್ನಲ್ಲ, 17,000 ರೂಪಾಯಿಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಅಂತ ಅನ್ನಿಸ್ತದೆ ನನಗೆ. ನಾನು ಇದಕ್ಕಿಂತ ಮುಂಚೆ 30, 35, 40 ಸಾವಿರದ್ದೆಲ್ಲ ನಾನು ಚೆಕ್ ಮಾಡಿದ್ದೀನಿ. ಕಂಪ್ಯಾರಿಟಿವ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದು ಲೆವೆಲಿಗೆ ಕ್ಲೀನ್ ಮಾಡುತ್ತೆ, ಒರೆಸೋದು ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದೇನಪ್ಪ ಅಂತ ಅಂದರೆ ಇದು ಯೂಸ್ ಆಗ್ತಾ 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 ಒಂಥರ ಈ ಮಾಪಿಂಗ್ ಪ್ಯಾಡೆಲ್ಲ ಹೆವಿ ಯೂಸ್ ಆಗಿ ಶುರುವಾಗುತ್ತಲ್ಲ, ಹಿಂಸೆ ಅನ್ಸ್ಬಿಡುತ್ತೆ. ಪ್ರತಿ ಸಲ ಪರ್ಚೇಸ್ ಮಾಡಬೇಕು, ಕೆಲವೊಂದು ಸಲ ನೀರು ಲೀಕ್ ಆಗಿ ಶುರುವಾಗುತ್ತೆ. ಸೊ ಈ ರೀತಿ ಎಲ್ಲ ಹಿಂಸೆನ ನಾವು ಆಮೇಲೆ ಅನುಭವಿಸ್ಬೇಕಾಗಿ ಬರ್ಬೋದು ಆಯಿತಾ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಸದ್ಯಕ್ಕಂತೂ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ ಆಯಿತಾ. ಫಸ್ಟ್ ಇಂಪ್ರೆಷನ್ನಲ್ಲಿ ವಾಟರ್ ಟ್ಯಾಂಕ್ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. 17,000 ರೂಪಾಯಿ ನಂಗೆ ಅನ್ನಿಸ್ತಾ ಒಂದು ಒಳ್ಳೆಯ ಪ್ರಾಡಕ್ಟ್ ಆಗಬಹುದು. ಓಕೆ, ನೆಕ್ಸ್ಟು ಈ ಸ್ಮಾರ್ಟ್ ಏರ್ ಪ್ಯೂರಿಫೈಯರ್. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಈ ಏರ್ ಪ್ಯೂರಿಫೈಯರ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತೊಂದು ಕೇಬಲ್ಲು, ಈ ಒಂದು ಪವರ್ ಪ್ಲಗ್ ಮಾಡೋದಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಲ್ರೆಡಿ ಈ ಒಂದು ಏರ್ ಪ್ಯೂರಿಫೈಯರ್ ಒಳಗಡೆ ಫಿಲ್ಟರ್ನ ಅವರೇ ಹಾಕಿರ್ತಾರೆ, ಒಂದು ಪೇಪರ್ ಹಾಕಿರ್ತಾರೆ, ಅದನ್ನು ರಿಮೂವ್ ಮಾಡಿಕೊಂಡ್ರೆ ಸಾಕು ಆಯಿತಾ. ಸೊ ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ನೀವು ನಂಬಲ್ಲ, ಈ ಏರ್ ಪ್ಯೂರಿಫೈಯರ್ನ ನಾನು ಆ್ಯಕ್ಚುಲಿ ಆನ್ ಮಾಡಿದ್ದೀನಿ, ಬಟ್ ಜಾಸ್ತಿ ಸೌಂಡ್ ಕೇಳ್ತಾ ಇಲ್ಲ ಅಲ್ವಾ. ಏನಕ್ಕೆ ಅಂತ ಅಂದರೆ ಇದನ್ನು ನಾನು ಸ್ಲೀಪ್ ಮೋಡಿಗೆ ಹಾಕಿದ್ದೀನಿ. ಸ್ಲೀಪ್ ಮೋಡ್ಗೆ ಹಾಕಿದ್ರೆ ಜಾಸ್ತಿ ಸೌಂಡನ್ನು ಮಾಡೋದಿಲ್ಲ. ನೆಕ್ಸ್ಟ್ ನಾನೀಗ ಮೋಡ್ ಚೇಂಜ್ ಮಾಡ್ತೀನಿ, ಗಮನಿಸ್ತೀರಾ. ಆಟೋಗೆ ಹಾಕ್ತೀನಿ. ನೆಕ್ಸ್ಟು ಸ್ವಿಚ್ ಆಯಿತು ಆಟೋಗೆ. ಇದೇನು ಮಾಡುತ್ತೆ ಅಂತ ಅಂದರೆ ಪೊಲ್ಯೂಷನ್ ಏನಾದರೂ ಇದ್ದರೆ, ಏನಾದರೂ ಗಾಳಿಯಲ್ಲಿ ಏನಾದರೂ ಕೆಮಿಕಲ್ ಆ ಥರ ನಮಗೆ ಏನೋ ಒಂದು ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಇದು ಆಟೋಮೆಟಿಕ್ಕಾಗಿ ಸ್ವಲ್ಪ ಜಾಸ್ತಿ ಫಾಸ್ಟ್ ರನ್ ಆಗಿ ಶುರುವಾಗುತ್ತೆ. ಈಗ ನಾನು ಮ್ಯಾನ್ಯುವಲ್ಗೆ ಹಾಕ್ತೀನಿ. ಮ್ಯಾನ್ಯುವಲ್ಗೆ ಹಾಕಿದ್ರೆ ನಾವು ನೋಡಿ ಮ್ಯಾಕ್ಸಿಮಮ್ ಸ್ಪೀಡ್ ಇದು ಕಡಿಮೆ ಮಾಡಬಹುದು. ಇದು ಲೋಯೆಸ್ಟು ಮೋಡಿಗೆ ಡಿಫ್ರೆಂಟ್ ಮೋಡ್ ಇದೆ. ಇದು ಮಿನಿಮಮ್ ಮೋಡು, ಮೀಡಿಯಮ್ಮು, ಹೈಯೆಸ್ಟು. ಸೊ ಈ ರೀತಿ ಫಿಲ್ಟರಿಂದು ಏಜನ್ನು ಕೂಡ ತೋರಿಸುತ್ತೆ. ಇದು ಫಿಲ್ಟರ್ ನಾವು ಎಷ್ಟು ಜನ ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳೋ ಪ್ರಕಾರ 1 ವರ್ಷ ಈ ಫಿಲ್ಟರ್ ನಾವು ಯೂಸ್ ಮಾಡ್ಬೋದು. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಆಯಿತಾ. ಈ ಡಿಸ್ಪ್ಲೇನಲ್ಲಿ ಟೆಂಪ್ರೇಚರು, ಹ್ಯುಮಿಡಿಟಿ ಮತ್ತು ಏರ್ ಕ್ವಾಲಿಟಿಯನ್ನು ನಿಮಗೆ ಇಲ್ಲಿ ತೋರಿಸುತ್ತೆ, ಮತ್ತು ವೈಫೈ ಕನೆಕ್ಟ್ ಆಗಿರೋದೆಲ್ಲ ತೋರಿಸುತ್ತೆ. ಈ ವೈಫೈ ಕನೆಕ್ಟಿವಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ನೋಡ್ತಾ ಇದ್ದಾರೆ, ಡಿಸ್ಪ್ಲೇ ಒಂದು ಲೆವೆಲ್ ದೊಡ್ಡದಾಗಿ ಇದೆ. ಇಲ್ಲಿ ನಿಮಗೆ ಟಚ್ ಬಟನ್ ಸಿಗುತ್ತೆ ಆಯಿತಾ. ಸೊ ನಿಮಗೆ ಪವರ್ ಆನ್ ಮಾಡೋದಕ್ಕೆ ಮತ್ತು ಮೋಡನ್ನು ಚೇಂಜ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಬಟನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒಂಥರ ಚೆನ್ನಾಗಿದೆ ಆಯಿತಾ. ನಾನು ರೀಸೆಂಟಾಗಿ ಡೈಸನ್ ಅವ್ರದ್ದು ಒಂದು ಏರ್ ಪ್ಯೂರಿಫೈಯರ್ನ ನಾನು ಅನ್ಬಾಕ್ಸ್ ಮಾಡಿದ್ದೆ, ನಿಮಗೆ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೆ. ಅದರಲ್ಲೂ ಸಿಮಿಲರ್ ಡಿಸ್ಪ್ಲೇ ಇತ್ತು, ಅದೇ ಥರ ಇವ್ರು ಕಾಪಿ ಮಾಡ್ದಂಗಿದೆ ಆಯಿತಾ. ಅದು ಕೂಡ ಹಂಗೆ ಇತ್ತು. ಅದು ಒನ್ ಆಫ್ ದ ಬೆಸ್ಟ್ ಏರ್ ಪ್ಯೂರಿಫೈಯರ್ ಅಂತ ಅನ್ಬೋದು. ಅದರಲ್ಲಿ ನಿಮಗೆ ಏರ್ ಪ್ಯೂರಿಫೈಯರ್ನ ಜೊತೆಗೆ ಫ್ಯಾನ್ ಕೂಡ ಬರುತ್ತೆ. ಫ್ಯಾನ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆದರೆ ಇದು ಫ್ಯಾನ್ ರೀತಿ ಕೆಲಸವನ್ನು ಮಾಡಲ್ಲ. ಹೌದು, ಮೇಲ್ಗಡೆ ಸ್ವಲ್ಪ ಗಾಳಿ ಬರುತ್ತೆ, ಬಟ್ ಅದು ನಿಮಗೆ ಫ್ಯಾನ್ ಥರ ತಿರ್ಗೋದಾಗಲಿ ಆ ರೀತಿ ಎಲ್ಲ ಮಾಡಲ್ಲ. ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಡೈಸನ್ ಸ್ವಲ್ಪ ಹೆವಿ ಎಕ್ಸ್ಪೆನ್ಸ್, ಸ್ವಲ್ಪ ಅಲ್ಲ ಹೆವಿ ಎಕ್ಸ್ಪೆನ್ಸಿವ್, 40-50 ಸಾವಿರ ರೇಂಜು ಡೈಸನ್ ಕಂಪ್ನಿದೆಲ್ಲ. ಅದರಲ್ಲಿ ಏರ್ ಪ್ಯೂರಿಫೈ ಮಾಡುತ್ತೆ, ಫ್ಯಾನ್ ರೀತಿ ಗಾಳಿನೂ ಕೂಡ ನಮಗೆ ಕಳಿಸುತ್ತೆ, ಒಂದು ಗಾಳಿಯನ್ನು ಕೂಡ ಬೀಸುತ್ತೆ. ಸಖತ್ತಾಗಿದೆ ಅದು ಮಾತ್ರ. ಡಿಸೈನ್ ಕೂಡ ಬೆಂಕಿ, ಲುಕ್ಕು ಮಾತ್ರ ಯುನೀಕ್ ಡೈಸನ್ ಇದು. ನೋಡಿ, ಯೂಟ್ಯೂಬ್ ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಸೊ ಇದು ಡಿಸೈನು ಬಿಲ್ಡೆಲ್ಲ ಇದು ಕೂಡ ಸೂಪರ್ ಆಗಿದೆ. ಬೆಲೆ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಕಡಿಮೆ, ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕೆ ಆಯಿತಾ. ಬಟ್ 14 ಸಾವಿರ ಕಡಿಮೆ ಅಲ್ಲ ಏರ್ ಪ್ಯೂರಿಫೈರ್ಗೆ. ರಿಯಲ್ಮಿ ಇದರಲ್ಲೆಲ್ಲ ನಿಮಗೆ 7-8 ಸಾವಿರ ರೂಪಾಯಿಗೆಲ್ಲ ಏರ್ ಪ್ಯೂರಿಫೈಯರ್ ಸಿಕ್ಬಿಡುತ್ತೆ, ಇನ್ನು ಕಡಿಮೆಗೆ ಸಿಕ್ಬಿಡುತ್ತೆ. ಆದರೆ ಅದರಲ್ಲಿ ನಿಮ್ಗೆ ಈ ಥರ ಡಿಸ್ಪ್ಲೇ ಎಲ್ಲ ಇರಲ್ಲ. ಇದರಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರಲ್ವ, ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಅಂತ ಅನ್ಬೋದು. ಸೊ ನನಗೆ ಅನಿಸ್ತಂಗೆ ಈ ಟೆಂಪ್ರೇಚರು ಮತ್ತು ಏನು ಹ್ಯುಮಿಡಿಟಿ ಎಲ್ಲ ತೋರಿಸಿದೆ ಒಂದು ಲೆವೆಲ್ಗೆ ಆ್ಯಕ್ಯುರೇಟಾಗಿ ತೋರಿಸ್ತದೆ ಅಂತ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಸೊ ತುಂಬ ಚೆನ್ನಾಗಿ ಏರ್ ಪ್ಯೂರಿಫೈ ಮಾಡುತ್ತೆ, ಮತ್ತು ಏನಾದರೂ ಕೆಮಿಕಲ್ ನೀವು ಸೆಂಟ್ಗಿಂಟೆಲ್ಲ ಹೊಡೆದ್ವಿ ಅಂದರೆ ಆಟೋಮೆಟಿಕ್ ಡಿಟೆಕ್ಟ್ ಕೂಡ ಮಾಡುತ್ತೆ ನಾನು ಚೆಕ್ ಮಾಡ್ದಂಗೆ. ಸೊ ಸೂಪರ್ ಅಂತೀನಿ. ಮತ್ತು ಈ ಏನು
ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ಮತ್ತು ಈ ಏನು ಏರ್ ಪ್ಯೂರಿಫೈರ್ ಇದೆ. ಎರಡರಲ್ಲೂ ಕೂಡ ವೈಫೈ ಇದೆ, 2.4 GHz ವೈಫೈ, ಮತ್ತು ಎರಡರಲ್ಲೂ ಕೂಡ ಅಲೆಕ್ಸಾ ಮತ್ತು ಗೂಗಲ್ ಅಸಿಸ್ಟೆಂಟ್ ಸಪೋರ್ಟ್ ಆಗುತ್ತೆ. ಎರಡೂ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಈ ಅಲೆಕ್ಸಾದಲ್ಲಿ ಮತ್ತು ಗೂಗಲ್ ಅಸಿಸ್ಟೆಂಟ್ ಮುಖಾಂತರ. ನಾನು ನಿಮಗೆ ತೋರಿಸ್ತೀನಿ. ಟರ್ನ್ ಆನ್ ರೋಬೋಟ್, ನಾನೇನು ಟಚ್ ಮಾಡಿಲ್ಲ. ಟರ್ನ್ ಆಫ್ ರೋಬೋಟ್, ಚಾರ್ಜಿಂಗ್ ಡಾಕ್ ಇಲ್ಲ ಕಣಪ್ಪ, ಸ್ಟಾಪ್ ಮಾಡೋ. ಸೊ ಈ ರೀತಿ ನಾವು ಎಲ್ಲರೂ ಹೊರಗಡೆ ಇದ್ರೂ ಸಹ ಆಯಿತಾ, ಮನೆಯಿಂದೆಲ್ಲ ಹೊರಗಡೆ ಇರ್ತೀವಿ, ಈ ಅಲೆಕ್ಸಾ ಮುಖಾಂತರ ನೀವು ಫೋನಲ್ಲಿಂದ ಅಲೆಕ್ಸಾ ಇರುತ್ತೆ ಅಥವಾ ನಿಮ್ಮ ಮನೇಲಿ ಅಲೆಕ್ಸಾ ಇರ್ಬೋದು, ಜಸ್ಟ್ ಕಮ್ಯಾಂಡ್ ಕೊಟ್ಟರೆ ಸಾಕು ನಿಮ್ಮ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಕ್ಲೀನಿಂಗ್ ಶುರುವಾಗುತ್ತೆ. ಮತ್ತು ಈ ಒಂದು ಏನು ಏರ್ ಪ್ಯೂರಿಫೈಯರ್ ಇದೆ ಇದು ಕೂಡ ಅಷ್ಟೇ. ಟರ್ನ್ ಆಫ್ ಏರ್ ಪ್ಯೂರಿಫೈಯರ್, ಆಫ್ ಆಯಿತು. ಟರ್ನ್ ಆನ್ ಏರ್ ಪ್ಯೂರಿಫೈಯರ್, ಆನ್ ಆಯಿತು. ಸೊ ಈ ರೀತಿ ಅಲೆಕ್ಸಾ ಮುಖಾಂತರನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಇದೇ ಕಾರಣಕ್ಕೆ ಈ ಎರಡರ ಬೆಲೆ ಸ್ವಲ್ಪ ಜಾಸ್ತಿ, ಬಟ್ ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ಅದು ಈ ವ್ಯಾಕ್ಯೂಮ್ ಕ್ಲೀನರ್ ಏನಿದೆ ಇದು ಟೋಟಲಿ ವರ್ತ್ ಅಂತ ಅನ್ನಿಸ್ತು. ಏನು 17,000 ಕೊಡ್ತೀರಾ ಅದಕ್ಕೆ ಒಂದು ಒಳ್ಳೆಯ ಒಂದು ರಿಟರ್ನ್ ನಿಮಗೆ ಸಿಗ್ತಾ ಇದೆ. ಇದು ನನಗೆ ಏನು ಈ ಡಿಸ್ಪ್ಲೇ ಇದೆ ಇದರ ಅವಶ್ಯಕತೆ ಇದೆ ಅಂತ ಅನಿಸಲ್ಲ. ಇದು ಒಂದು ಎಕ್ಸ್ಟ್ರಾ ಇದು ಆಯ್ತಾ. MI ಅವ್ರದ್ದೇ ಹಳೆಯ ವರ್ಷನ್ಗಳಿದಾವೆ, ಅದರಲ್ಲಿ ಯಾವುದೇ ರೀತಿ ಡಿಸ್ಪ್ಲೇ ಬರಲ್ಲ, ಅದು ಸ್ವಲ್ಪ ಬೆಲೆ ಕಡಿಮೆ ಆಗುತ್ತೆ, ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಈ ಡಿಸ್ಪ್ಲೇಯಿಂದ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಬಿಟ್ಟರೆ ನನ್ನ ಅನ್ಸಂಗೆ ಅದು ಹೆವಿ ಯೂಸ್ ಆಗಲ್ಲ. ಅಂದರೆ ಡೈಸನ್ ಇದೆ, ಅದರಲ್ಲೂ ರೀತಿ ಡಿಸ್ಪ್ಲೇ ಇದೆ, ಬಟ್ ಡಿಸ್ಪ್ಲೇ ನಾನು ನೋಡೋದಕ್ಕೆ ಹೋಗಲ್ಲ ಗುರು, ಫೋನಲ್ಲೇ ನೋಡ್ಕೊಬೋದು ಅದನ್ನ ನೀವು ಆಯಿತಾ. ಸೊ ಅದರಿಂದ ಇದರ ಅವಶ್ಯಕತೆ ಇಲ್ಲ. ನಿಮಗೆ ಬರೀ ಏರ್ ಪ್ಯೂರಿಫೈರ್ ಬೇಕು ಅಂದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ಸೊ ಅದರಿಂದ 14,000 ಕೊಟ್ಟು ಏರ್ ಪ್ಯೂರಿಫೈರ್ ತೊಗೊಳ್ಳಿ ಅಂತ ಪರ್ಸ್ನಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಇದಿಷ್ಟು ಈ ಎರಡರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಒಂದು ಪ್ರಾಡಕ್ಟ್ ಟ್ಯಾಗನ್ನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.